ಯಾಕೆ ಕಾರ್ ಕೇಳಿದೆ ನೀನು ಸಡನ್ನಾಗಿ ಕಾರ್ ತಗೊಂಬ ನಮ್ಮ ಮನೆ ಹತ್ರ ಅಂತ ಹೇಳಿ ಕೇಳ್ದಲ್ಲ? ಯಾಕೆ? ಅದೇ ಸುಪ್ಪಿನ ಬೇರೆನೆ ಕರ್ಕೊಂಡು ಹೋಗ್ಬೇಕಲ್ಲ. ನಿಖಿಲು ಫೋನ್ ಮಾಡಿದ್ದ, ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಅಯ್ಯಪ್ಪ ಬೇರೆ ಬಂದವನೇ, ಎಲ್ಲ ಹೋಗವನೆ. ಅದಕ್ಕೆ ನೀನು ಅಲ್ಲಿರೋ, ಬರ್ತೀವಿ ನಾನು ಸುಪ್ಪಿ ಹೊರಟು ಹೋಗೋಣ. ಅಲ್ಲಿಗೆ ನೀನು ಇಲ್ಲೋಣ, ಅಲ್ಲಿ ಆಲದ ಮರದ ಹತ್ರ ಇರೋ ಬಸ್ ಸ್ಟ್ಯಾಂಡ್ ಹತ್ರ ಬರ್ತೀನಿ. ಕಾರ್ ನಿಲ್ಲಿಸ್ಕೊಂಡು ನನ್ನ ಮಗಳನ್ನ ಕರ್ಕೊಂಡು ಬರ್ತೀನಿ. ನಾನು ಕಾರ್ ಕೀ ಕೊಟ್ಟೋಗೋಣ ಅಂತ ಬಂದೆ. ನಿನ್ನ ಮಗ ಓಡಿಸಲ್ವಾ? ಅವ್ನು ಓಡಿಸ್ಬೋದಾಗಿತ್ತು ಸುಮ್ಮನೆ ಅತ್ಲಾಗೆ. ಅವನಿಗೆ ಹೇಳು ಓಡಿಸೋಕ್ಕೆ. ಕೆಲಸ ಇವಾಗ ತಂದೆ ಮಗ ಇಬ್ಬರು ಕೆಲ್ಸಕ್ಕೆ ಹೋದ್ರು. ಅಯ್ಯಪ್ಪ ಪಾಪ ಯಾವುದೋ ಮನೆಗೆ ಅರ್ಜೆಂಟು ಪೇಂಟಿಂಗ್ ಐತೆ ಅಂತೇಳಿ ಅವ ಮಗನ್ನು ಕರ್ಕೊಂಡು ಹೋಗಿದ್ದಾನೆ. ಯಾರ್ದೋ ಗೃಹ ಪ್ರವೇಶ ಐತಂತೆ, ಭಾನುವಾರ ದಿನ ಐತಂತೆ ಇವಾಗ. ಅದಕ್ಕೆ ಬಣ್ಣ ಹೊಳಿಯೋಕ್ಕೆ ಕರ್ಕೊಂಡು ಹೋಗ್ಯದಾನ ಅಯ್ಯಪ್ಪ, ನನ್ನ ಗಂಡ. ಅದಕ್ಕಾಗಿನ ಯಾರು ಇಲ್ಲದಕ್ಕೋಸ್ಕರ ನಾನು ನಿನ್ನ ಕರೆದಿದ್ದ ಅಷ್ಟೇನೆ. ಬಿಟ್ಟಪ್ಪ, ಏನು ಅಯ್ಯೋ 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 ನೀನಂತರಿ, ನೀನೇನು ಇದು ಮಾಡ್ತೀಯಪ್ಪ ಸ್ವಾಮಿ. ನಾವು ಇಷ್ಟೊಂದು ಇದು ಮಾಡ್ತೀವಿ, ನೀನು ನಮ್ಗೊಂದು ಇಟ್ಟಿಟ್ಕೊ ಲೆಕ್ಕ ಹಾಕ್ತೀಯ. ಅದಕ್ಕೆ ಮತ್ತೆ ಎಷ್ಟೇ ಅಂದರೆ ಯಾರನ್ನೂ ನಂಬಾರ್ದಮ್ಮಂಗಾಗುತ್ತೆ. ಅಲ್ಲ ನನಗೇನು ಗೊತ್ತು, ಹೇಳ್ಬೇಕು ತಾನೇ ಮಾರಾಗಿತ್ತಿ ನೀನು. ನೀ ನಾನೇನು ನಿನಗೆ ಯಾವತ್ತಾನೆ ಏನು ಇಲ್ಲ ಅಂದಿದ್ದೀನಿ. ನಾನು ಇಷ್ಟೊಂದೆಲ್ಲ ನೋಡ್ಕೊಂಡ್ರು ನೀನು ಒಂದು ಈಟಿ ಆಸನ ನಾನು ಇದು ಮಾಡಿದಾಗ ಒಂದು ಈಟಿ ಇಟ್ಕೊ ಲೆಕ್ಕ ಆಗ್ತೀಯಲ್ಲೇ ತಾಯಿ ನೀನು. ನೀನು ಸುಮ್ಮನಿರು. ಹೊರಡು ಇವಾಗ, ಕರ್ಕೊಂಡು ಹೋಗಿ ಡ್ರಾಪ್ ಮಾಡ್ಬೇಕು ತಾನೆ, ಕಾರ್ನ ಕರ್ಕೊಂಡು ಹೋಗ್ಬೇಕು ತಾನೆ. ಕರ್ಕೊಂಡು ಹೋಗ್ತೀನಿ, ಹೊರಡು ಇವಾಗ. ನಾನು ಅದಕ್ಕೆ ಸೀದಾ ಮನೆ ಹತ್ರನೇ ಕಾರ್ ತೊಗೊಂಡು ಬಂದಿದ್ದೀನಿ. ಬೈಕಾಗಿ ಬಂದರೆ ಎಲ್ಲ ನೋಡ್ತಾರೆ, ಯಾಕೆ ಕಾರ್ ತಗೊಂಬ ಅಂತ ಹೇಳಿದ್ಲು ಅಂತ. ನೀನು ಹೇಳಿದ ತಕ್ಷಣ ನಾನು ಕಾರ್ ತೊಗೊಂಡು ಬರಲಿಲ್ವ? ನೀನು ಫೋನ್ ಹಾಕಿದ ತಕ್ಷಣ ನನಗೆ ಕಾರ್ ಬೇಕಪ್ಪ, ಕಾರ್ ತೊಗೊಂಡು ಬಾ ಬೇಗನ ಅಂತ ಹೇಳಿದ್ಕೆ ನಾನು ಕಾರ್ ತೊಗೊಂಡು ಬಂದೆ ತಾನೆ. ಸುಪ್ಪಿಗೆ ಹೇಳ್ತೀನಿ ರೆಡಿ ಆಗೋದಕ್ಕೆ, ಬೇಗ ಹೋಗೋಣ, ಅವಳು ಬರ್ತಾಳೆ. ಅಲ್ಲ ಮತ್ತೆ ಆ ಹುಡುಗಿ ಮತ್ತೆ ನಿನ್ನ ಮಗಳು ಏನೋ ಅಂಬೋದಿಲ್ವೇ? ಅವಳಿಗೂ ಎಲ್ಲ ಗೊತ್ತೇನು. ಅವಳೇನೇನು ಅಂಬೋದಿಲ್ಲ, ಅವಳೇನೋ ಇಲ್ಲೋಣ ಯಾತು ಮಾತಾಡೋದಿಲ್ಲ. ಸುಮ್ಮನೆ ಆಗ್ತಾಳೆ. ಅವಳಿಗೂ ಎಲ್ಲ ಗೊತ್ತು, ನನ್ನ ಮಗಳಿಗೂ ನಿನ್ನ ವಿಷಯ ಎಲ್ಲನ ಗೊತ್ತು. ಕಾರ್ನಾಗ ಎಲ್ಗೋದ್ರೂ ಅವಳೇನೇನು ಅಂಬೋದಿಲ್ಲ. ಹೌದೇನು? ಸರಿ ಆಯ್ತಮ್ಮ, ಹಂಗಾದ್ರೆ ರೆಡಿ ಆಗಕ್ಕೆ ಕೇಳು. ನೀನು ರೆಡಿ ಆಗ್ಬೇಕಾ? ನಾನು ನಾಳೆ ರೆಡಿ ಆಗಿದ್ದೀನಪ್ಪ, ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ಅದಕ್ಕೆ ಬತ್ತೀಯೋ ಬರಲ್ವೋ ಅಂತ ಹೇಳಿ ಅದಕ್ಕೆ ಫೋನ್ ಮಾಡಿದ್ದು. ನೀನೇನೋ ಬರ್ದಂಗೆ ಇರಬೇಕಾಗಿತ್ತು. ನಿನ್ನ ಅಜ್ಜಿ ಏನಿಲ್ಲ ನಿನ್ನ, ತಿರ್ಗಾ ಏನಿಲ್ಲ ಸಾಯತಕ್ಕ ಮಾತಾಡಿಸ್ತಿರ್ಲಿಲ್ಲ. ಆಯ್ತು ಮಾರಾಗಿತ್ತಿ, ನೀನು ಯಾವಾಗಲೂ ಚೆನ್ನಾಗಿರ್ಬೇಕು ನಗ್ನಾಗ್ತಾನೆ. ಅಷ್ಟೇ, ನನಗೆ ಇನ್ಯಾವುದೂ ಚಿಂತೆ ಇಲ್ಲ. ನೀನು ಯಾವಾಗಲೂ ಚೆನ್ನಾಗಿದ್ದರೆ ಅಷ್ಟೇ ಸಾಕು ನನಗೆ. ನೀನು ಯಾವಾಗ ನಗ್ನಗ್ತಾ ಸಂತೋಷವಾಗಿ ಇರಬೇಕು. ನನಗೆ ಯಾವುದಕ್ಕೆ ಇಲ್ಲ ಅಂದಿದ್ದೀನಿ ಹೇಳು? ನನ್ನ ನಿನ್ನ ಸಂಬಂಧ ಎಷ್ಟು ವರ್ಷದ್ದು ಹೇಳು? ಯಾವತ್ತು ನೀನಿದ್ದರೆ ನನಗೆ ಗೆಲುವು, ಸರಿನಾ? ನೀನು ಎಷ್ಟು ನನಗೆ ನನಗೆ ಮನಸ್ಸಿಗೆ ಒಳ್ಳೇದು ಮಾಡಿದ್ಯಾ. ನನಗೆ ನಿಜವಾಗ್ಲೂ ನೀನು ಇರೋದ್ರಿಂದ ನನಗೊಂದು ಸಂತೋಷ. ಹೇಳ್ತಾ ಇದ್ದೀನಿ ಇವತ್ತು. ಇವತ್ತಿನೇನು ಡೈರೆಕ್ಟಾಗಿ ನಿಮ್ಮ ಮನೆ ತಕ್ಕೆ ಬಂದುಬಿಟ್ಟಿದ್ದೀನಿ. ನೀನು ಹೇಳಿದ್ಕೆ ಡೈರೆಕ್ಟಾಗಿ ನಮ್ಮ ಅಂತಕ್ಕೆ ಬಾ ಅಂತ ಹೇಳಿದಕ್ಕೆ ನಾನು ಬಂದುಬಿಟ್ಟಿದ್ದೀನಿ. ಚೆನ್ನಾಗಿರ್ತೀನಪ್ಪ. ನೀನು ನಮ್ಮ ಸುಪ್ಪಿನೊಬ್ಳನ್ನ ಗಂಡನ ಮನೆಗೆ ಕಳಿಸ್ಬಿಟ್ರೆ ಇನ್ನೇನು ನಾನು ಚೆನ್ನಾಗಿರ್ತೀನಿ. ಅವಳ ಜೀವನನೂ ಚೆನ್ನಾಗಾಯ್ತು. ದಿನ ನಿನ್ನ ಹತ್ರ ಹೇಳ್ಕೊಂಡು ಕಣ್ಣೀರು ಹಾಕ್ತಿದ್ದೆ. ನನ್ನ ಮಗಳು ಹಂಗೆ ಹಿಂಗೆ ಅಂತೇಳಿ ನಾನು ನಿನ್ನ ಹತ್ರ ಕಣ್ಣೀರು ಹಾಕ್ತಿದ್ದೆ. ಇವಾಗ ಹೆಂಗೋನು ಕಾರ್ ತಗೊಂಬಂದಿದೆಯಲ್ಲ, ಎಲ್ಲಿ ನಿಲ್ಸಿದ್ಯಾ ಕಾರು? ಇಲ್ಲೇ ನಿಲ್ಸಿದ್ದೀನಿ ಮಾರಾಗಿತ್ತಿ. ನಾನು ಅದೇ ಹೇಳ್ತಾ ಇದ್ದೀನಿ, ಒಂದು ವಾರ ಎಲ್ಲಾದರೂ ಟ್ರಿಪ್ ಆದರೂ ಹೋಗೋಣ, ಎಲ್ಲಾದ್ರೂ ಹೋಗೋಣ ಅಂತ ಹೇಳಿ ಹೇಳ್ತೀನಿ. ನೀನು ಕೇಳೋದಿಲ್ಲ, ಏನಿಲ್ಲ. ಹೇಳು ನಿನ್ನ ಮಗಳಿಗೆ ಬೇಗ ರೆಡಿ ಆಗೋಕ್ಕೆ. ಸುಪ್ಪಿ ಸುಪ್ಪಿ ಅಮ್ಮ, ಏನಮ್ಮ? ನಿಖಿಲಿಗೆ ಫೋನ್ ಮಾಡಿದ್ದ, ಏನು ಹೇಳಿದೆ? ನಿಖಿಲ್ ನೀನೇನು ಬರಬೇಡ, ನಾನು ಮೊಬೈಲ್ ಶಾಪ್ ಹತ್ರ ನಾನು ಅಮ್ಮ ಬರ್ತೀವಿ, ಹಾಗೆ ನಿಮ್ಮ ಮನೆಗೆ ಹೋಗೋಣ ಅಂತ ಹೇಳಿ ಹೇಳಿದೆ. ಯಾಕೆ ಅಂತಂದ್ರು, ನಾವಲ್ಲೇನೋ ಶಾಪಿಂಗ್ ಮಾಡೋದಕ್ಕೆ ಬರ್ತಾ ಇದ್ದೀವಿ ನಾನು ಅಮ್ಮ ಅಂತ ಹೇಳಿ ಹೇಳಿದ್ದೀನಿ. ಬೇಗ ರೆಡಿ ಆಗಮ್ಮ, ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ. ಸರಿ ಆಯ್ತು ಅಂಕಲ್, ಬೇಗ ರೆಡಿ ಆಗ್ತೀನಿ. ಇನ್ನು ಚಿಕ್ಕವಳಿದ್ಲು ಕಣೆ, ಅವಾಗ ನೀನು ನನ್ನ ಕಾರಲ್ಲಿ ಎಲ್ಲಾದರೂ ಹೋದರೆ ಕರ್ಕೊಂಡು ಬರ್ತಿದ್ದಲ್ಲ ಜೊತೆಗೆ. ನೀ ಎಷ್ಟು ಚಿಕ್ಕವಳಿದ್ಲು ನೋಡು ಸುಪ್ಪಿ, ಇವಾಗ ಎಷ್ಟು ದೊಡ್ಡವಳು ಆಗ್ಬಿಟ್ಲು ಮಗಳು, ಅಲ್ವಾ? ಎಷ್ಟು ದೊಡ್ಡವಳು ಆಗ್ಬಿಟ್ಲಪ್ಪ, ಹಿಂಗೆ ದೊಡ್ಡವಳು ಆದ್ಲು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹಂಗೆ ಹೆಣ್ಮಕ್ಳು ಬೇಗ ಬೆಳೆದು ಬಿಡ್ತಾರೆ. ಶಶಿ ಶಶಿ, ಮಕ್ಕ ಬಂದ್ಲು, ಈ ಕಡೆ ಬರಪ್ಪ. ಏನಣ್ಣ ಚೆನ್ನಾಗಿದ್ದೀರಾ? ಚೆನ್ನಾಗಿದೀವಮ್ಮ. ಇವಾಗ ಬಂದ್ರಾ? ಕುಕ್ಕ ಚೇರಾದ್ರೂ ಕೊಡೋಣ? ಬೇಡ, ನನಗೆ ಕುಕ್ಕಂಡು ಸಾಕಾಗೈತೆ ಬಿಡತ್ಲ, ನಿಂತ್ಕೊಂತೀನಿ. ಏನಕ್ಕ ಹಿಂಗೆ ಬಂದೆ? ಬಾ. ಏನಮ್ಮ ಮಾತಾಡೋಣ ಅಂತ ಬಂದಮ್ಮ, ಎಲ್ಗ ಹೊಲ್ಟಿರಂಗ ಇದೆಯಾ? ಅದೇ ಸುಪ್ಪಿಗೆ ನಾನು ಹೇಳಿದ್ನಲ್ಲ, ಹುಡುಗ ಬಂದಿದ್ದಾನೆ ಇವಾಗ ಅಂತ ಹೇಳಿ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತೇಳಿ ಇವತ್ತು ಅವ್ರ ಮನೆಗೆ ಬರೋಕೆ ಹೇಳಿದ್ದ. ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಅದಕ್ಕೆ ಇವತ್ತು ಹೋಗೋಣ ಅಂತ ಹೊಲ್ಟಿದ್ದೀವಿ. ಯಾಕಕ್ಕ ನೀನು ಹಿಂಗೆ ಬಂದಿದ್ದು ಸಡನ್ನಾಗೆ? ಏನು ಮಾಡೋಣ, ಹಂಗೆ ಲಾಸ್ ಆಗ್ತೈತೆ, ಅದಕ್ಕೆ ಕ್ಲೋಸ್ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ನಾನು ನಿನಗೊಂದು ಮಾತು ಹೇಳ್ಬಿಡೋಣ ಅಂತ ಹೇಳಿ ಬಂದಮ್ಮ. ಲಾಸ್ ಆಗ್ತೈತೆ? ಯಾಕೆ ಲಾಸ್ ಆಗ್ತೈತೆ? ಅಂಗಡಿ ಮಾಡಿದ್ದಾರೆ ಇವಕ್ಕ ಅವರು? ನಮ್ಮ ಅಕ್ಕ ಅಂಗಡಿ ಮಾಡಿದ್ರಪ್ಪ, ಯಾಕೆ ಲಾಸ್ ಆಗ್ತೈತೆ ಅಂತ ಹೇಳ್ತಾ ಇದ್ದಾಳೆ. ಯಾಕೆ ಲಾಸ್ ಆಗ್ತೈತಕ್ಕ? ಯಾರು ಜನ ಬರ್ತಾ ಇಲ್ಲ ಕಣೆ, ಎಲ್ಲನ ಹಿಟ್ಟೆಲ್ಲ ಜಾಸ್ತಿ ಹುಳ ಆಗೈತೆ, ಒಂಥರ ಎಲ್ಲ ಲಾಸ್ ಆದಂಗೆ ಆಗ್ತೈತೆ. ಅದಕ್ಕೆ ನಾನು ಮುಚ್ಚನ ಅಂತಿದ್ದೇನೆ ನೆಸ್ಲನೇ, ಒಂದ್ಸತಿ ನಿನ್ನ ಕೇಳೋಣ ಅಂತ ಹೇಳಿ ಬಂದೆ. ನೀನೇನಾನ ಮಾಡ್ತಿದ್ದ ಏನು? ತಡಿಯಮ್ಮ, ನಮ್ಮ ಸಾರಿ ಇಲ್ಲ ಇದ್ದಾರೆ, ಕೇಳ್ತೀನಿ. ಏನು ಸರ್, ನೋಡಿ ನಮ್ಮ ಅಕ್ಕ ಹಂಗೆ ಲಾಸ್ ಆಗ್ತೈತಂತೆ, ಮುಚ್ಚುತ್ತಾಳಂತೆ, ಅದಕ್ಕೆ ನಾನು ಮಾಡ್ಕೊಂಡು ಹೋಗು ಅಂತ ಹೇಳ್ತಾವಳೆ. ಏನೋ ನಾನಾದರೂ ಮಾಡೋಣ?
ನಿನ್ನ ಇಷ್ಟ. ಮಾಡೋದಾದರೆ ಮಾಡು, ನಾನೆಲ್ಲ ಸಹಕಾರ ನೀಡ್ತೀನಿ ಅಂತ ಹೇಳಿಲ್ವಾ? ನಿನಗೇನೇ ಆಗಲಿಳು, ನೀನು ಏನಾದರೂ ಮಾಡಿದ್ರೂ ನಾನೆಲ್ಲ ನಿನಗೆ ಸಹಕಾರ ನೀಡ್ತೀನಿ. ಏನಾದರೂ ಮಾಡ್ಕೊಂಡು ಹೋಗು ನೀನು. ಒಟ್ಟಿನಲ್ಲಿ ನೀನು ಚೆನ್ನಾಗಿರ್ಬೇಕಷ್ಟೇ. ಮಾಡ್ತೀಯಾ ಮಾಡು, ಏನಂತ ಅದ್ರಾಗ ಏನೈತೆ. ಟೌನಾಗ ಹೆಂಗೋ ಅಲ್ಲೇ ಬರ್ತಾ ಹೋಗ್ತಾ ಇರ್ಬೋದು, ನಾನು ಅಲ್ಲೇ ಇರ್ತೀನಿ. ದಿನ ಬಂದಂಗೂ ಆಗುತ್ತೆ. ನಿನಗೂ ಏನು ಕೆಲಸ ಇಲ್ಲ, ಮಾಡು, ಆರಾಮಾಗಿ ಮಾಡ್ಬೋದು. ಅದೇನೇನು ನಿಮ್ಮ ಅಕ್ಕವ್ರು ತಗೋ ಅಂಗಡಿನ, ತೊಗೊಂಡ ತೆಗಿ, ನೀವು ಮಾಡಿರಿ, ಅಕ್ಕ ತಂಗಿರು ಇಬ್ಬರಲ್ಲೇ ಮಾಡ್ಬೋದು ಅಷ್ಟೇ. ಅಲ್ಲೇ ಇರ್ತೀಯ, ಹೆಂಗೂ ಟೌನಿಗೆ ಸೆಟ್ಲ್ ಆಗ್ಬಿಡು ಸುಮ್ಮನೆ. ಸೆಟ್ಲೆಲ್ಲ ಆಗೋಕ್ಕಾಗಲ್ಲ, ಅದೇ ಓಡಾಡ್ಕೊಂಡು ಇರ್ಬೇಕು ಅಷ್ಟೇ. ಹೆಂಗೋ ನೀನು ಅಲ್ಲಿ ಬಂದರೆ ಹೆಂಗೋ ಮೀಟ್ ಮಾಡ್ಬೋದು, ಅಲ್ಲೂ ಹೆಂಗೋ ಮಾತಾಡ್ಸ್ಕೊಂಡು ಹೆಂಗೋ ಅತ್ಲಾಗೆ ಇರ್ಬೋದು. ನೀನು ಬರ್ತಾ ಹೋಗ್ತಾ ಇರ್ತೀಯ. ಅದೇ ಅಣ್ಣ, ಇವಾಗ ನನಗೂ ಲಾಸ್ ಆಗ್ತೈತೆ. ಅಲ್ಲಿ ಜನ ಯಾರೂ ಬರ್ತಾ ಇಲ್ಲ. ಅಣ್ಣ ಬರ್ತಾರೆ, ವ್ಯಾಪಾರ ಹೋಗ್ತಾ ಹೋಗ್ತಾ ಆಗುತ್ತೆ. ಆದರೆ ನಮಗೆ ಅದ್ರಾಗೆ ಅಲ್ಲ. ನಾನು ಅಣ್ಣ ಒಂದು 15 ಲಕ್ಷ ದುಡ್ಡು ಕೊಟ್ಟಿದ್ದೆ ಪೈಲ್ವಾನ್ ಪಾಪಣ್ಣ ಅಂತ ನಮ್ಮ ಏರಿಯಾದಲ್ಲಿ. ಅವರು ಇವಾಗ ಇಲ್ಲ, ಎಲ್ಲ ಸತ್ತೋಗ್ಬಿಟ್ಟ. ದುಡ್ಡು ಕೊಡ್ದಂಗೆ ಸತ್ತೋಗ್ಬಿಟ್ಟ. ಅದಕ್ಕೆ ಇವಾಗ ಅವ್ರ ಮನೆಯವ್ರು ಕೇಳಿದ್ರೆ ದುಡ್ಡಿಲ್ಲ ಅಂತ ಹೇಳ್ತವ್ರೆ. ಅದಕ್ಕೆ ನಾನೆಲ್ಲ ಅಂಗಡಿಗೆ ಬಂಡವಾಳ ಹಾಕ್ಬಿಟ್ಟಿದ್ದೀನಿ. ಅದಕ್ಕಷ್ಟು ಬಂಡವಾಳ ಎಲ್ಲನ ದುಡ್ಡೆಲ್ಲ ಹೋಗ್ಬಿಡ್ತು. ಅದಕ್ಕೆ ನನ್ನ ಹತ್ರ ಬಂಡವಾಳ ಇಲ್ಲ, ಇವಳು ತಗಂತೂ ಬಂಡವಾಳ ಐತೆ. ಅದಕ್ಕೆ ಮಾಡ್ತಾಳೇನೋ ಅಂತ ಕೇಳೋಣ ಅಂತ ಬಂದೆ. ಆಗುತ್ತೆ, ಏನು ಫಸ್ಟಿಗೆ ಆಗ್ತಿಡ್ಕೆ ಯಾವುದೂ ಆಗಲ್ಲ. ನಮಗೆ ಆ ಪೈಲ್ವಾನ್ ಪಾಪಣ ಸಾಯ್ಲಿಲ್ಲ ಅಂತಂದಿದ್ರೆ ಬಡ್ಡಿನೇ ಬರೋದಣ, ಹೆಂಗೋ ಆಗೋದು. ಅದಕ್ಕೆ ಮತ್ತು ಆ ಥರ ಎಲ್ಲ ಬಿಸ್ನೆಸ್ ಮಾಡೋದಕ್ಕೆ ಹೋಗೋದಿಲ್ಲ. ನಾನು ಏನಿದ್ರು ಎಲ್ಲ ಬೈಕು, ಕಾರ್ಗಳು, JCB ಎಲ್ಲ ಇಂಥವೆಲ್ಲ ತೊಗೊಂಬಂದು ಓನ್ ಬಿಸ್ನೆಸ್ಗಳು ಮಾಡ್ತೀನಿ. ನಾನು ಅವನ್ನೆಲ್ಲ ತೊಗೊಂಬರೋದು ಮಾರಾಟ ಮಾಡೋದು ಹಿಂಗೆ ನಂದು ವ್ಯವಹಾರ ಜಾಸ್ತಿ. ಒಂಥರ ನಂದು ಏನೋ ಓನ್ ಬಿಸ್ನೆಸ್, ನನಗೆ ಇದರಲ್ಲೇ ಚೆನ್ನಾಗೈತೆ. ನೀನೇನಪ್ಪ ಏನಾದರೂ ಮಾಡ್ತೀಯ, ಕೋಟಿಗಟ್ಟಲೆ ಉಟ್ಕೊಂಡಿದ್ಯಾ, ಮಸ್ತಾಗಿ ಸಂಪಾದನೆ ಮಾಡಿದ್ಯಾ, ನಿನಗೇನು ಯಾವುದು ದುಡ್ಡಿನ ಬರ ಇಲ್ಲ, ಏನಿಲ್ಲ, ಮಾಡ್ಕೊಂಡು ಹೋಗ್ತೀಯ. ನಮ್ಮ ಅಕ್ಕಯಿಂದ ನಂದು ಒಂದೇ ಥರ ಆಗುತ್ತಾ? ನಮ್ಮದು ಬೇರೆ ಕಣಪ್ಪ. ಹೆಂಗ ನೋಡು, ನೀನು ಮಾಡಿಕೊಡೋದಾದರೆ ಮಾಡ್ತೀನಿ. ಮಾಡ್ಕೊಡ್ತೀನಿ ಹೇಳಿ, ಮಾಡೋದಾದರೆ ಮಾಡಿಬಿಡು. ನಾನೇನು ಯಾವುದೇ ನಿನಗೆ ಇದು ಮಾಡಿಕೊಡಲ್ಲ. ಮಾಡು, 1-2 ದಿವಸ ಆಗೋದಿಲ್ಲ, ಆಮೇಲೆ ಹೋಗ್ತಾ ಹೋಗ್ತಾ ಆಗುತ್ತೆ. ಮಾಡು, ಯಾಕೆ ಸುಮ್ಮನೆ ಕ್ಲೋಸ್ ಮಾಡ್ತೀನಿ ನಿಮ್ಮ ಅಕ್ಕನಿಗೆ? ಯಾರೋ ನಿಮ್ಮೂರ ಅರ್ಧ ಅಂಗಡಿ. ಇದೇ ಊರರ್ದೇನೆ. ನಮ್ಮ ಅಕ್ಕ ಬಾಕ್ಲು ಹಾಕಿದ್ಲು ಅಂದರೆ ನನಗೊಂಥರನ ಬೇಜಾರಾದಂಗೆ ಆಗುತ್ತೆ. ನಮ್ಮ ಅಕ್ಕಯ್ಯ ಬಾಕ್ಲು ಹಾಕ್ಲದ್ಲಲ್ಲಪ್ಪ ಅಂತ ಹೇಳಿ, ಅದಕ್ಕೋಸ್ಕರ ಇನ್ನೇನು ಹೆಂಗೆ ನಾನೇ ಮಾಡ್ಕೊಂಡು ಹೋಗ್ತೀನಿ. ಹಂಗೆ ಮಾಡಲಿ ನಮ್ಮ ಅಕ್ಕ 1-2 ದಿವಸ ಹಂಗೆ. ಆಮೇಲೆ ಬೇಕಾದರೆ ಎಂದು ದುಡ್ಡೆಲ್ಲ ಎಷ್ಟು ಏನೇ ಅಂತ ಲೆಕ್ಕಾಚಾರ ಮಾಡಿ ನೀನು ಕೊಡುಮಂತೆ. ಸರಿ ಆಯ್ತು ಹೇಳಿ. ನಮ್ಮ ಮನೆ ತಾಗೆ 10 ಕಾರ್ಗಳು ನಿಂತ್ಕೊಂಡವಮ್ಮ. ನಾನು ಅದೇ ಹೇಳ್ತೀನಿ, ಒಂದು ಕಾರ್ ಆದರೂ ತಕ ಅಂತ ಹೇಳಿ. ಮಕನಾಡ ನನಗೊಂದು ಕೊಡು ಅಂದರೂ ಕೊಡೋದಿಲ್ಲ. ನನ್ನ ಮಗ ಓಡಿಸ್ತಾನೆ, ಅವ್ನಿಗೊಂದು ಕಾರ್ ಕೊಡು ಅಂದರೂ ಕೊಡೋದಿಲ್ಲ. ಸುಮ್ಮನೆ ನೀನು ಹೇಳೋದು. ಒಂದು ಚೆನ್ನಾಗಿರೋದು ಯಾವ್ದಾನ ನೋಡಿ, ಅವೆಲ್ಲ ಚೆನ್ನಾಗಿರೋ ಯಾವನ ನೋಡಿ ಕೊಡಿಸು ನನ್ನ ಮಗುಗೊಂದ. ಸರಿ ಆಯ್ತು ಹೇಳಿ ನೋಡೋಣ. ಹೆಂಗೋ ಲೊಕೇಶನ್ ಇರೋದಕ್ಕೆ ಲೋಕೇಣ, ನೀನು ಎಷ್ಟು ಸಹಾಯ ಮಾಡ್ತೀಯ ಗೊತ್ತಾ ನನ್ನ ತಂಗಿನ್ಗಲ್ವಾ? ಹೆಂಗೋ ಅಣ್ಣ, ಅದೊಂದು ಮಾಡಿಕೊಡೋಣ ನನ್ನ ತಂಗಿನಿಗೆ. ವ್ಯಾಪಾರ ಮಾಡ್ಕೊಂಡು ಹೋಗ್ಲಿ ಅಷ್ಟೇ. ನಾನು ಬರ್ತಾ ಹೋಗ್ತಾ ಇರ್ತೀನಿ, ನಾನು ಮಾಡ್ತೀನಿ ಕಡೆ, ನಾನೇ ಕೆಲಸ ಮಾಡ್ತೀನಿ, ಬೇಕಾದರೆ ನಾನೇ ಕೆಲಸಕ್ಕೆ ಇರ್ತೀನಿ. ಸುಮ್ಮನೆ ಬೇರೆಯವ್ರನ್ನೆಲ್ಲ ತಗೊಳೋದ್ಕಿನ್ನ ಬೇರೆಯವ್ರನ್ನೆಲ್ಲನ ತಗೊಂಡು ಹೋಗ್ಬಿಟ್ಟು ಅವರು ಸರಿಯಾಗಿ ಕೆಲಸ ಮಾಡಲ್ಲ. ನೀನು ಅದನ್ನ ತಗೋ ಅಂಗಡಿನ, ನಾನು ಅದರಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಏನು ಲೋಕಿ ಅವರೇ, ಮಾಡ್ಲಾ, ಏನಂತೀರಾ? ಸರಿ ಆಯ್ತು, ಮಾಡ್ಕೊಂಡು ಹೋಗಮ್ಮ. ಅದೇನು ಕೊಡೋಕ್ಕಾಗುತ್ತೆ, ಮಾಡು, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಅಂಗಡಿ ವ್ಯಾಪಾರ ಏನು ಮಾಡ್ಕೊಂಡು ಹೋಗ್ಬೋದತ್ತ. ಅಕ್ಕ ಸೊಪ್ಪಿನ ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ವಿ, ಬತ್ತೀಯ ನೀನು? ನಿಖಿಲ್ ಬಂದಿದ್ದ, ಅದಕ್ಕೆ ಅಲ್ಲೇ ಇರಪ್ಪ ಅಂತೇಳಿ ಹೇಳಿದೀವಿ ಅವನಿಗೆ. ಅಲ್ಲಿಗೆ ಬರ್ತಾನೆ. ಶಾಪ್ ಹತ್ರ ಹೋಗ್ಬಿಟ್ಟು ನಾವು ಕರ್ಕೊಂಡು ಹೋಗೋಣ ಅಂತ ಇದ್ದೀವಿ. ಇಲ್ಲ ನಾನು ಬರಲ್ಲ, ನಾನು ಅಲ್ಲಿ ಅಂಗಡಿ ತಕ್ಕ ಬೇರೆ ಹೋಗ್ಬೇಕು. ನಿಮ್ಮ ಮಾಮ ಒಂದೇ ಐತಲ್ಲಿ, ಅದಕ್ಕೆ ನಾನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದು. ಇವಾಗ ಯಾತ್ರೆಗೆ ಹೋಗ್ತೀರಿ? ಕಾರ್ನಾಗ ಹೋಗ್ತೀರೇನು? ಲೊಕೇಶನ್ ಕಾರ್ ತಂದಿದ್ದೀಯಾ? ಕಾರ್ ತಂದೈನಮ್ಮ. ಅದೇ ಫೋನ್ ಮಾಡಿತ್ತು, ಕಾರ್ ಕರ್ಕೊಂಡು ಹೋಗ್ಬೇಕು ಮಗಳನ್ನ ಅಂತೂ. ಕರ್ಕೊಂಡು ಹೋಗಿ ಅಲ್ಲಿ ಬಿಡ್ತೀನಿ, ಇಬ್ಬರು ಹೋಗ್ತಾರೆ ಅಲ್ಲಿಗೆ. ಮೊಬೈಲ್ ಅಂಗಡಿ ತಕ್ಕ ಹೋಗಿ. ಅವ್ನು ಚೆನ್ನಾಗಿದ್ದಾನಂತ ಹುಡುಗ, ಫೋಟೋ ಚೆನ್ನಾಗಿದ್ದಾನೆ ಕಣಮ್ಮ. ಫೋಟೋ ಕಳಿಸಿದ್ರು ನನಗೆ. ಕಳಿಸಿದ್ರಣ್ಣ, ನನಗೂ ಚೆನ್ನಾಗಿದ್ದಾನೆ. ಇಲ್ಲಿ ಬೇರೆನೇ ಅದೇ ಇವ್ನು ಚಂದ ಅಮ್ಮನು ಮದುವೆ ಆಗ್ತೀನಿ ಅಂತ ಹೇಳಿದ್ನಲ್ಲ, ಇವ್ನು ಒಟ್ಟನು ಇಲ್ಲಿ ಟಾರ್ಚರು. ಬೆಳಗ್ಗೆಯಿಂದ ಗಲಾಟೆ ಮಾಡ್ದ. ಅದಕ್ಕೆ ಇಲ್ಲ, ಅವ್ನು ಬಂದರೆ ಸುಮ್ಮನೆ ಒಟ್ಟು ಸಮಸ್ಯೆ ಆಗುತ್ತೆ, ನಾವೇ ಅಲ್ಲಿಗೆ ಹೋದ್ರೆ ಯಾವುದೂ ಸಮಸ್ಯೆ ಇರಲ್ಲ ಅಂತೇಳಿ ನಾನು ಅದಕ್ಕೆ ಯಪ್ಪಕ್ಕೆ ಫೋನ್ ಮಾಡಿದ್ದೆ, ಬಾರಪ್ಪ ಕಾರ್ ತಗೊಂಡು ಅಂತೇಳಿ. ಅದಕ್ಕೆ ಇವಾಗ ಹೋಗ್ತೀವಿ. ಇವಾಗ ಕಾರಲ್ಲಿ ಹೋಗ್ಬಿಟ್ಟು ಹಂಗೇನೆ ಬಿಟ್ಟು ಹೋಗ್ತಾರೆ, ನಾವು ಅವ್ರ ಮನೆ ಹತ್ರ ಹೋಗ್ತೀವಿ. ನಾನು ಹಂಗೆ ಬರ್ತೀನಿ ಹೇಳು, ಅದ್ರಾಗ ಹಂಗೇನೆ ಹೋದ್ರಾತು. ಸುಮ್ಮನೆ ಯಾಕಿಲ್ಲ, ಸಮಸ್ಯೆನೇ ಬೇಡ ಅಂತೇಳಿ ಲೋಕಿ ಅಂತ ಹೇಳಿ ಇವರೇನೆ. ನನಗೆ ಇವರು ತುಂಬ ದಿನದಿಂದ ನನಗೆಲ್ಲ ಈ ಸಹಾಯ ಮಾಡಿದ್ದಾರೆ. ನನಗೆ ಒಂಥರ ಇವರು ಬಲಗೈ ಬಂಟ ಇದ್ದಂಗೆ. ಒಂಥರ ನನಗೆಲ್ಲ ಅದರಲ್ಲೂ ಸಹಾಯ ಮಾಡ್ತಾರೆ. ಎಲ್ಲದಕ್ಕೂ ಏನು ಬೇಕಿದ್ರೂ ಹೆಲ್ಪ್ ಮಾಡ್ತಾರೆ. ನಾನು ಇವರು ತುಂಬ ಕ್ಲೋಸು, ನಾನು ಲೋಕಿ ಅವರು.
ಅದಕ್ಕೇ ಅವರು ಫೋನ್ ಮಾಡಿದ್ದೆ ಕಾರ್ ತಗೊಂಬಂದವ್ರೆ. ಸುಮ್ಮನೆ ಯಾಕೆ ಇಲ್ಲಿ ಗೊತ್ತಾಗೋದು ಬೇಡ ಅಂತ ಹೇಳಿ ಕಾರ್ನಾಗ ಹೋಗ್ಬಿಡೋಣ ಬೇಗ ಅಂತ ಹೇಳಿ ನಾನು ಫೋನ್ ಮಾಡಿದ್ದೆ, ಬಂದಿದ್ದಾರೆ. ನಾವೇ ಮೊಬೈಲ್ ಅಂಗಡಿ ತಕ್ಕ ಹೋಗ್ಬಿಟ್ಟು ನಾನು ಸುಪ್ಪಿ ಅವ್ರ ಮನೆಗೆ ಹೋಗ್ತೀವಿ. ಅದಕ್ಕೆ ಇಲ್ಲಿದ್ದರೆ ಸುಮ್ಮನೆ ಅವ್ನು ಚಂದ ಗಲಾಟೆ, ಅವ್ನು ಬಂದರೆ ಅವ್ನು ಬರ್ತಾನೆ ನಿಖಿಲ್ ಅಂತ ಹೇಳಿ ಕಾಯ್ತಾ ಇದ್ದಾನೆ. ಅದಕ್ಕೇ ಸುಮ್ಮನೆ ಯಾಕೆ ಅವ್ರ ಮನೆಗೆ ಹೋಗೋವರೆಗೂ ಯಾಕೆ ಸುಮ್ಮನೆ ಅಂತ ಹೇಳಿ ನಾವೇನೂ ಅವ್ನು ಇಲ್ಲಿ ಬರೋಕ್ಕೆ ಕೇಳಿಲ್ಲ, ನಾವೇ ಹೋಗ್ತೀವಿ. ನೋಡ್ತಾ ಇರ್ರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.